ಶ್ರೀಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಇವತ್ತಿನ ದಿನಾನ ಶುರು ಮಾಡಿದೆ. ಇವತ್ತು ಗುರುವಾರ, ಉಪವಾಸ. ಅದಕ್ಕೆ ಸೌತೆಕಾಯಿ ಮತ್ತು ಈ ಸೀಸನ್ನಲ್ಲಿ ಬಿಟ್ಟಿರುವಂತಹ ಮೊದಲನೇ ಮಾವಿನ ಹಣ್ಣನ್ನು ನಾನು ಟೇಸ್ಟ್ ಮಾಡಿದೆ. ತುಂಬಾ ಹುಳಿ ಇತ್ತು. ಬಹುಶಃ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ. ಅದಾದಮೇಲೆ ಸ್ವೀಟ್ ಆಗ್ಬೋದು. ಬಟ್ ಏನು ಮಾಡೋದು, ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ಎಲ್ಲನೂ ಖಾಲಿ ಮಾಡಿದೆ. ನಾನು ನಿನ್ನೆ ರಾಗಿ ಹಿಟ್ಟನ್ನು ಬಳಸಿ ಒಂದು ಕೇಕ್ ಮಾಡುವಂತಹ ರೆಸಿಪಿನ ವಿಡಿಯೋದಲ್ಲಿ ಇವತ್ತು ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಆ ವಿಡಿಯೋನ ಇಲ್ಲಿ ಹಾಕಿದ್ದೀನಿ. ಮೊದಲನೇದಾಗಿ 3 ಟೇಬಲ್ ಸ್ಪೂನ್ಸ್ ಆಫ್ ರಾಗಿ ಹಿಟ್ಟನ್ನು ಹಾಕಿದೆ. ಅದಾದಮೇಲೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡೆ, ಅದನ್ನು ಕೂಡ ಹಾಕಿದೆ. ಅದಾದಮೇಲೆ ಕೋಕೋ ಪೌಡರನ್ನು ಆ್ಯಡ್ ಮಾಡಿ ಚಿಟಿಕೆ ಸೋಡಾನ ಕೂಡ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ಇದಕ್ಕೆ ಹಾಲನ್ನು ಬಳಸೋಕ್ಕೂ ಮುಂಚೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ಗಂಟಾಗ್ಬಿಡುತ್ತೆ. ಆ್ಯಂಡ್ ಬೆಲ್ಲ ಹಾಕಿರೋದ್ರಿಂದ ಅದರ ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಮೊದಲೇ ನಾವು ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ. ಸೊ ಅದಾದಮೇಲೆ ನಾನು ಅಮೂಲ್ ಡಾರ್ಕ್ ಚಾಕ್ಲೇಟನ್ನು ಕೂಡ ಈ ಕೇಕಿಗೆ ಬಳಸಿದ್ದೀನಿ, ಸ್ವೀಟ್ನೆಸ್ ಸ್ವಲ್ಪ ಎಕ್ಸ್ಟ್ರಾ ಆಗಲಿ ಅಂತ. ಅದನ್ನು ಕೂಡ ಮಧ್ಯದಲ್ಲಿ ಮುರಿದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ತುಂಬ ಮಿಕ್ಸ್ ಮಾಡಬೇಕು. ಯಾಕೆ ಅಂತ ಅಂದರೆ ಎಲ್ಲೂ ಗಂಟಾಗಬಾರ್ದು. ಗಂಟಾಯಿತು ಅಂತ ಅಂದರೆ ನಾವು ಓವನಲ್ಲಿ ಬೇಕ್ ಮಾಡ್ತಿರೋದ್ರಿಂದ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದೆಲ್ಲ ಆದಮೇಲೆ ಸ್ವಲ್ಪ ಮೇಲೆ ಮಿಲ್ಕನ್ನು ಹಾಕಿ ಓವನಲ್ಲಿ ಇಟ್ಟೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಬೇಕ್ ಮಾಡಿದೆ. ಅದಾದಮೇಲೆ ಕೇಕು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನು ಕೇಕ್ಗೆ ಹಾಕೋಕ್ಕೆ ಅಂತ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ ಕೇಕ್ ಮೇಲೆ ಹಾಕಿದೆ. ಆ್ಯಂಡ್ ಇಟ್ ವಾಸ್ ಸೋ ಯಮ್ಮಿ. ಸೊ ಇದನ್ನು ನಾನು ಅವ್ರಿಗೆ ಕೊಟ್ಟೆ. ಅವರ ರಿಯಾಕ್ಷನ್ ಹೀಗಿತ್ತು, ತುಂಬಾ ಇಷ್ಟಪಟ್ಟರು. ಆ್ಯಂಡ್ ನೆಕ್ಸ್ಟ್ ಯಾವ ಕೇಕನ್ನ ಟ್ರೈ ಮಾಡಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸಂಜೆ ಜಿಮ್ಮಿಗೆ ಹೋಗಿ ವಾರ್ಮ್ ಅಪ್, ಆ್ಯಬ್ಸ್, ಕಾರ್ಡಿಯೋ, ವರ್ಕೌಟ್ ಎಲ್ಲವನ್ನ ಮುಗಿಸಿ ಪ್ರೋಟೀನನ್ನು ಕುಡಿದು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡೆ.